ಹಾಯ್ ನಮಸ್ಕಾರ. ಮಂಗಳಗೌರಿ ಕಿಚನ್ ಕಡೆಯಿಂದ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಅಂದರೆ ಅದು ಎಲ್ಲ ಹುರಿದ್ಬಿಟ್ಟು ಮಾಡೋದು ಬೆಂಡೆಕಾಯಿ ಗೊಜ್ಜು. ನೋಡೋಣ ಬನ್ನಿ ಹಿಂಗೆ ಮಾಡೋದು ಅಂತ. ಸ್ಟವ್ ಹಚ್ಚೋಣ. ಫಸ್ಟು ಸ್ಟವ್ ಹಚ್ಚಿದ್ಮೇಲೆ ಸ್ವಲ್ಪ ಬಾಣಲಿ ಬಿಸಿ ಆಗಲಿ, ಎಣ್ಣೆ ಹಾಕೋಣ. ಎಣ್ಣೆ ಹಾಕೋಣ ನೋಡಿ, ಒಂದು 2 ಸ್ಪೂನ್ ಹಾಕಿದ್ದೀನಿ. ಅಂಟೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಬೆಂಡೆಕಾಯಿ ಗೊಜ್ಜನ್ನ ಅಂಟೋಗ್ಲಿಲ್ಲ ಅಂದರೆ ಅಂಟು ಬಂದ್ಬಿಡುತ್ತೆ ಸಾಂಬಾರು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಸಿಯಾಗಿದೆ, ಈಗ ಹುರಿಯೋಕೆ ಹಾಕೋಣ. ಬೆಂಡೆಕಾಯಿ ತೊಳೆದ್ಬಿಟ್ಟು ಒರೆಸಿ ಅಷ್ಟಿಟ್ಟಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಹುರಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಕೊಳ್ಳೋಣ. ಚೆನ್ನಾಗಿ ಹುರಿಬೇಕು. ಒಟ್ಟಿನಲ್ಲಿ ಅಂಟು ಹೋಗ್ಬೇಕು, ಇದರಲ್ಲಿ ಅಂಟೆಲ್ಲ ಡ್ರೈ ಆಗುತ್ತೆ. ಬೆಂಡೆಕಾಯಿ ಗೊಜ್ಜು ಇದು ಚಪಾತಿಗೆ, ಅನ್ನಕ್ಕೆ, ರೈಸ್ಗೆ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತಿನ್ಬೋದು, ಟೇಸ್ಟ್ ಆಗಿರುತ್ತೆ. ಫ್ರೆಂಡ್ಸ್, ನಮ್ಮ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ನೀವು ಕಮೆಂಟ್ ಹಾಕ್ತಿರ್ತೀನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಶೇರ್ ಮಾಡಿ. ಸ್ವಲ್ಪ ಅರಿಶಿನ ಹಾಕೋಣ. ಈಗ ಒಂದು ಅರ್ಧ ಆಗಿದೆ, ಫ್ರೈ ಮಾಡಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಒಂದು ಮುಕ್ಕಾಲು ಭಾಗ ಆಗಿದೆ. ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಅಷ್ಟೊಂದು ಮಸಾಲೆ ರುಬ್ಕೊಂಡ್ಬಂದ್ಬಿಡೋಣ. ತೆಂಗಿನಕಾಯಿ ಒಂದು ಅರ್ಧದಲ್ಲಿ ಅರ್ಧ, ಟೊಮೆಟೊ 2, ಈರುಳ್ಳಿ 1, ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಗಡ್ಲೆ, ಬೆಳ್ಳುಳ್ಳಿ ಸ್ವಲ್ಪ ರುಬ್ಕೊಂಬರೋಣ. ಇದನ್ನ ನೋಡಿ, ಕಾಯಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಹಚ್ಬಿಟ್ಟು. ಇವಾಗೆಲ್ಲ ಮಸಾಲೆ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿನೂ ಹುರ್ಗಡ್ಲೆ ಒಂದು ಸ್ವಲ್ಪ. ಹುರ್ಗಡ್ಲೆ ಏನಕ್ಕೆ ಅಂದರೆ ಹಾಕೋದು, ಬರೀ ಕಾಯಿ ಹಾಕಿದ್ರೆ ಸ್ವಲ್ಪ ಒಡ್ಕೊಡ್ಕೋ ಥರ ಬರುತ್ತೆ. ಅದಕ್ಕೆ 2 ಹುರ್ಗಡ್ಲೆ ಹಾಕಿದ್ರೆ ಒಡ್ಕೊಂಡು ಬರಲ್ಲ. ಹೌದು. ಸಾಂಬಾರು ಪೌಡ್ರು 2 ಸ್ಪೂನ್, 3 ಸ್ಪೂನ್ ಹಾಕ್ತೀನಿ. ಚಿಕ್ಕದು ಸ್ಪೂನ್ ಇದು. ರುಬ್ಕೊಂಬರೋದು ಇವಾಗಷ್ಟೇ, ರುಬ್ಕೊಂಬಂದ್ಬಿಡ್ತೀನಿ. ಹುಣಸೆ ಹಣ್ಣು ಹಾಕಿದ್ರೆ ಮರ್ತೋಗಿದೆ, ಸಾರಿ. ಹುಣಸೆ ಹಣ್ಣು ಹಾಕ್ತೀನಿ, ನೆನೆಸಿಟ್ಟಿದೆ ಮೊದಲೇ. ಇದೆಲ್ಲ ಒಂದು 5 ಜನಕ್ಕೆ ಆಗುತ್ತೆ ಸಾಂಬಾರು ಇಷ್ಟು ಮಾಡಿದ್ರೆ. ರುಬ್ಕೊಂಬರ್ತೀನಿ. ಇದಾಗಿದೆ ಬೆಂಡೆಕಾಯಿ. ತೆಗೆದುಬಿಟ್ಟು ಹಿಂಗೆ ಸಾಂಬಾರು ಒಗ್ಗರಣೆ ಹಾಕ್ಬಿಡೋಣ. ಇವಾಗ ತೆಳ್ಳಗೆ ಮಾಡಿದ್ರೆ ಸಾಂಬಾರು, ಗಟ್ಟಿ ಮಾಡಿದ್ರೆ ಬೆಂಡೆಕಾಯಿ ಗೊಜ್ಜು. ಇದಕ್ಕೆ ಒಗ್ಗರಣೆ ಹಾಕೋಣ. ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಈರುಳ್ಳಿ ಹಾಕೋಣ. ಕರಿಬೇವು ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಚೆನ್ನಾಗಿ
ಬೇಕಾದರೆ ಹಾಕ್ಕೊಬೋದು ಟೊಮೆಟೊ, ಬೇಡ ಅಂದರೆ ಬೇಡ. ಮಸಾಲೆ ಹಾಕೋಣ, ರುಬ್ಕೊಂಬಂದಿದ್ದೀನಿ ನೋಡಿ ನುಣ್ಣಗೆ. ಮಸಾಲ ಇದಕ್ಕೆ ಹಾಕಿಟ್ಟು ಸ್ವಲ್ಪ ಮಸಾಲ ಬೆಂದಿದೆ, ಒಂದು ಮಳ್ಳದ ಮೇಲೆ ಬೆಂಡೆಕಾಯಿ ಹಾಕ್ಕೊಬೇಕು. ಎಷ್ಟು ನೀರು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಬೇಕು. ಗಟ್ಟಿ ಬೇಕಾದರೆ ಗಟ್ಟಿಗೆ, ತೆಳ್ಳೆ ಬೇಕಾದರೆ ತೆಳ್ಳಗೆ. ಅದು ಬೆಂಡೆಕಾಯಿ ಇದ್ರಲ್ಲಿ ಬೇಯ್ತಲ್ವ ಸ್ವಲ್ಪ, ನೀರು ಹಾಕ್ಕೊಳುತ್ತೆ. ಸ್ವಲ್ಪ ನೀರು ಹಾಕ್ತೀನಿ. ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಬೇಯಲಿ ಇದು. ಸಾಂಬಾರು ಮಳ್ಳದ ಮೇಲೆ ಬೆಂಡೆಕಾಯಿ ಹಾಕೋಣ. ಆಗಿದೆ ನೋಡಿ, ಸಾರು ಮಳ್ಳಿದೆ. ಈಗ ಇದನ್ನು ಹಾಕೋಣ ಇವಾಗ ಬೆಂಡೆಕಾಯಿನ. ಇದೊಂದು 2-3 ನಿಮಿಷ ಬೇಯಲಿ. ಬೆಂದರೆ ಅವಾಗ ಸರಿ ಹೋಗುತ್ತೆ. ಉಪ್ಪೆಲ್ಲ ನೋಡಿಕೊಂಡು ಸರಿಯಾಗಿದೆ, ಬೇಕಾದರೆ ಹಾಕ್ಬೋದು. ಬೇಯಲಿ ಒಂದು 5 ನಿಮಿಷ. ಆಗಿದೆ ನೋಡಿ ಸಾಂಬಾರು ಬೆಂಡೆಕಾಯಿ ಗೊಜ್ಜು. ಸರ್ವ್ ಮಾಡೋಣ ಈಗ. ಸರ್ವ್ ಮಾಡೋಣ. ಬೆಂಡೆಕಾಯಿ ಕಪ್ಪಗೆ ಹಾಕ್ತೀನಿ ಸಾಂಬಾರು. ರಾಗಿ ಮುದ್ದೆ ನೋಡಿ ಫ್ರೆಂಡ್, ಹೆಂಗಿದೆ ರಾಗಿ ಮುದ್ದೆ, ಬೆಂಡೆಕಾಯಿ ಗೊಜ್ಜು, ರೈಸ್. ನಾವು ಮಾಡೋ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಬಾಯ್ ಫ್ರೆಂಡ್.